ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇಡೀ ವಿಶ್ವವೇ ನಿನ್ನ ವಿರುದ್ಧ ನಿಂತರೂ ನೀನೊಬ್ಬನೇ ನಿಲ್ಲುವ ಧೈರ್ಯ ನಿನಗಿರಲಿ. ಬೇರೆಯವರ ದುಃಖ ನೋಡಿ ನಿಮಗೂ ನೋವಾದರೆ ತಿಳಿದುಕೊಂಡು ಬಿಡಿ, ನಿಮ್ಮ ಆತ್ಮದಲ್ಲಿ ಪರಮಾತ್ಮ ನೆಲೆಸಿದ್ದಾನೆಂದು. ಹಣ ಇದ್ದವರ ಹಿಂದೆ ಜನ ಇದ್ದರೆ, ಒಳ್ಳೆ ಗುಣ ಇದ್ದವರ ಹಿಂದೆ ದೇವರು ಇರುತ್ತಾನೆ. ಮನಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯ, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ಬರೀ ವ್ಯವಹಾರ, ಸ್ನೇಹ ಇವುಗಳು ಇದ್ದರೆಷ್ಟು ಬಿಟ್ಟರೆಷ್ಟು. ಒಂಟಿಯಾಗಿದ್ದರೂ ಪರವಾಗಿಲ್ಲ, ನಿನ್ನ ಪಾಡಿಗೆ ನೀನಿರು. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲೋಪವೋ ಅಲ್ಲಿ ಪಾಪ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಭಗವಂತನ ವಾಸ. ಪ್ರತಿಯೊಬ್ಬರ ಕಷ್ಟಕ್ಕೆ ನೀ ಸ್ಪಂದಿಸು. ನಿನ್ನ ಕಷ್ಟಕ್ಕೆ ಖಂಡಿತ ಭಗವಂತ ಸ್ಪಂದಿಸುತ್ತಾನೆ. ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ. ಕೋಪದಲ್ಲಿ ಮಾತನಾಡುವವರೆಲ್ಲರೂ ಕೆಟ್ಟವರಲ್ಲ. ನಿನ್ನನ್ನು ನೀನು ಯಾರೊಂದಿಗೂ ತುಲನೆ ಮಾಡಿಕೊಳ್ಳಬೇಡ. ನೀನು ನೀನೇ. ಸೂರ್ಯನಾಗಲಿ ಚಂದ್ರನಾಗಲಿ ತಮ್ಮ ತಮ್ಮ ಸಮಯಕ್ಕೆ ಬೆಳಗುತ್ತದೆ. ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕಪಕ್ಕ 4 ದಿಕ್ಕುಗಳನ್ನು ನೋಡುತ್ತಾನೆ. ಆದರೆ ಮೇಲೆ ಮಾತ್ರ ನೋಡಲು ಮರೆತು ಬಿಡುತ್ತಾನೆ. ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತಿರುವುದನ್ನೇ ಮರೆಯುತ್ತಾನೆ. ನನ್ನೆಲ್ಲ ಕಷ್ಟಗಳಿಗೆ ನಿನ್ನನ್ನು ಹೊಣೆಯಾಗಿಸಲಾರೆ ದೇವ. ಅರಿವಿದೆ ನನಗೆ, ಈ ಪರೀಕ್ಷೆಗಳೆಲ್ಲ ನನ್ನನ್ನು ವಜ್ರದಂತೆ ಗಟ್ಟಿಗೊಳಿಸಲು ನೀಡುತ್ತಿರುವೆ ಎಂದು. ಮತ್ತು ಎಲ್ಲ ಸಂದರ್ಭಗಳಲ್ಲೂ ನೀ ನನ್ನ ಜೊತೆ ಇರುವೆ ಎಂದು. ಸಮಸ್ಯೆಗಳನ್ನು ತಂದುಕೊಳ್ಳುವುದು ನಾನೇ ಅಂದ ಮೇಲೆ ಪರಿಹಾರ ಕಂಡುಕೊಳ್ಳುವ ಹೊಣೆಯೂ ನನ್ನದೇ. ನಿರಾಸೆಯೇ ಬದುಕು ಎಂದು ಕೊರಗಬಾರದು. ಎಲ್ಲ ಕಷ್ಟಗಳು ನಮಗೆ ಎಂದು ಭಾವಿಸಬಾರದು. ಏಕೆಂದರೆ ನಮಗಿಂತಲೂ ಉತ್ತಮರು ಇದ್ದಾರೆ ಹಾಗೂ ನಮಗಿಂತಲೂ ಕಷ್ಟದಲ್ಲಿದ್ದವರು ಇದ್ದಾರೆ. ಕಷ್ಟದಲ್ಲಿರುವವರು ಇದ್ದಾರೆ. ಎಲ್ಲ ಸಮಯದಲ್ಲೂ ಮನುಷ್ಯನಾಗಿದ್ದರೆ ಸಾಕು. ಮನುಷ್ಯನಿಗೆ ನೋವುಗಳೇ ಇರದಿದ್ದರೆ ಸಂತೋಷಕ್ಕೆ ಬೆಲೆ ಇರುತ್ತಿರಲಿಲ್ಲ. ನಾವು ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಜಗತ್ತಿನಲ್ಲಿ ಆ ಭಗವಂತನ ಅವಶ್ಯಕತೆ ಇರುತ್ತಿರಲಿಲ್ಲ. ಪ್ರತಿಯೊಂದರ ಬೆಲೆ ತಿಳಿಯುವುದು 2 ಬಾರಿ ಮಾತ್ರ. ಒಮ್ಮೆ ಅದನ್ನು ಪಡೆಯುವ ಮೊದಲು, ಇನ್ನೊಮ್ಮೆ ಅದನ್ನು ಕಳೆದುಕೊಂಡಾಗ. ಆದುದರಿಂದ ಯಾವುದೇ ಆಗಲಿ ನಮ್ಮ ಬಳಿ ಇದ್ದಾಗ ಅದರ ಬೆಲೆ ಅರಿಯುವುದು ಒಳ್ಳೆಯದು. ಹೊಗಳದಿದ್ದರೂ ಬೇಡ, ತೆಗಳದಿದ್ದರೆ ಸಾಕು. ಸಾಧಿಸದಿದ್ದರೂ ಬೇಡ, ಬಾಧಿಸದಿದ್ದರೆ ಸಾಕು. ಪರರ ಸರಿ ತಪ್ಪು ಬೇಡ, ನಿನ್ನ ಆತ್ಮಕ್ಕೆ ನೀ ಸರಿ ಎನಿಸಿದರೆ ಸಾಕು. ಎದುರಾಳಿಯನ್ನು ಮಾತಿನಲ್ಲಿ ಬಾಯಿ ಮೇಲು ಮಾಡಿ ಗೆಲ್ಲುವುದಕ್ಕಿಂತ ಮೌನದಲ್ಲಿ ಸುಮ್ಮನಿದ್ದು ಗೆಲ್ಲುವುದು ಉತ್ತಮ. ಜನರು ಭಗವದ್ಗೀತೆ, ಕುರಾನ್ ಮತ್ತು ಬೈಬಲ್ ಹೆಸರಿನಲ್ಲಿ ಪರಸ್ಪರ ಜಗಳವಾಡುತ್ತಾರೆ. ಏಕೆಂದರೆ ಕೆಲವರು ಓದದವರು ಇರಬಹುದು, ಇನ್ನು ಕೆಲವರು ಓದಿದವರು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಎಲ್ಲಿಯಾದರೂ ಆಲೋಚನೆಗಳ ಸೌಂದರ್ಯ ಸಿಕ್ಕರೆ ಕದ್ದು ಬಿಡಿ. ಏಕೆಂದರೆ ಮನಸ್ಸಿಗೆ ತಕ್ಕಂತೆ ಮುಖದ ಸೌಂದರ್ಯವು ಬದಲಾಗುತ್ತದೆ. ಆದರೆ ಆಲೋಚನೆಗಳ ಸೌಂದರ್ಯವು ಹೃದಯದಲ್ಲಿ ಯಾವಾಗಲೂ ಆರಾಮವಾಗಿರುತ್ತದೆ. ಮನುಷ್ಯ ಹುಟ್ಟುವಾಗ ಉಸಿರು ಇರುತ್ತದೆ, ಆದರೆ ಅವನಿಗೆ ಹೆಸರು ಇರುವುದಿಲ್ಲ. ಮತ್ತು ಮನುಷ್ಯ ಸತ್ತಾಗ ಹೆಸರು ಇರುತ್ತದೆ, ಆದರೆ ಉಸಿರು ಇರುವುದಿಲ್ಲ. ಹೆಸರು ಮತ್ತು ಉಸಿರಿನ ನಡುವೆ
ಪ್ರಯಾಣಕ್ಕೆ ಜೀವನ ಅಂತಾರೆ. ಯಾರೊಬ್ಬರ ಕೊರತೆಯಲ್ಲಿ ಬದುಕಬೇಡಿ, ಯಾರೊಬ್ಬರ ಪ್ರಭಾವಕ್ಕೆ ಒಳಗಾಗಬೇಡಿ. ಇದು ನಿಮ್ಮ ಜೀವನ. ನಿಮ್ಮ ಸ್ವಂತ ಪ್ರಭಾವದಿಂದ ಬದುಕಿರಿ. ಕೆಟ್ಟವರು ಕೆಟ್ಟದ್ದು ಮಾಡೋಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು. ಒಳ್ಳೆಯವರು ಕೆಟ್ಟದನ್ನು ಮಾಡೋಕೆ ಶುರು ಮಾಡಿದರೆ ಅದು ಭಯಂಕರವಾಗಿರುತ್ತದೆ. ಕೆಲವು ನೋವುಗಳು ನಮ್ಮನ್ನು ಪಂಜರದ ಹಕ್ಕಿಯಂತೆ ಮಾಡುತ್ತವೆ. ಯಾರಿಗೂ ಏನನ್ನು ಹೇಳುವುದಕ್ಕೂ ಆಗುವುದಿಲ್ಲ ಹಾಗೂ ನೆಮ್ಮದಿಯಾಗಿ ಬದುಕುವುದಕ್ಕೂ ಆಗುವುದಿಲ್ಲ. ಭಗವಂತನು ಗರ್ಭಗುಡಿಯೊಳಗಿಲ್ಲ, ನಿನ್ನ ಗುಣದೊಳಗಿದ್ದಾನೆ. ಹಾರುವ ಬಾವುಟದಲ್ಲಿಲ್ಲ, ನಿನ್ನ ಶುದ್ಧ ಪಟಲದೊಳಗಿದ್ದಾನೆ. ಕಲ್ಲಿನ ಶಿಲೆಯಲ್ಲಿಲ್ಲ, ನಿನ್ನ ಕಾರುಣ್ಯ ಭಾವದೊಳಗಿದ್ದಾನೆ. ತುಂಬು ಕಲಶದಲ್ಲಿಲ್ಲ, ನಿನ್ನ ತುಂಬು ಹೃದಯದೊಳಗಿದ್ದಾನೆ. ಹುಡುಕಿ ನೋಡು ಸಿಗುವ ಅವನು ನಿನ್ನ ಶುದ್ಧ ಅಂತರಂಗದೊಳಗೆ. ಶ್ರೀಕೃಷ್ಣ. ಮೊದಲು ಜನರು ಸಾಯುತ್ತಿದ್ದರು, ಆತ್ಮ ತಿರುಗುತ್ತಿತ್ತು. ಈಗ ಆತ್ಮ ಸತ್ತಿದೆ, ಕೇವಲ ಜನರಷ್ಟೇ ತಿರುಗುತ್ತಿದ್ದಾರೆ. ಕೆಲವರಿಗೆ ಪ್ರಯತ್ನ ಪಟ್ಟರೆ ಫಲ, ಕೆಲವರಿಗೆ ಪ್ರಯತ್ನ ಪಡದೇ ಫಲ, ಕೆಲವರಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಫಲ ಇಲ್ಲ. ಪ್ರಯತ್ನ ಪಡುವುದು ಮಾತ್ರ ನಮ್ಮ ಕರ್ತವ್ಯ. ನೀನಿಲ್ಲದ ಮನವು ಒಂದು ಕ್ಷಣವೂ ಇಲ್ಲದಿರಲಿ, ನಾಳೆಯೂ ಇಲ್ಲದಿರಲಿ, ಪ್ರತಿ ಕ್ಷಣವೂ ನೀನೆ ತುಂಬಿರು ಶ್ರೀಕೃಷ್ಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.